ಕನ್ನಡ ಜಿಲ್ಲೆಯ ಮುಂಡಗೋಡದಲ್ಲಿ ಸೋಮವಾರ 15 ಜೂನ್ 2026 ರೈತ ಸಂಘದ ಉತ್ತರ ಕನ್ನಡ ಜಿಲ್ಲಾ ಅಧ್ಯಕ್ಷರಾದ ಸೋಮಲಿಂಗ ಮಹಾದೇವಪ್ಪ ಬೆನ್ನಿ ಅವರ ನೇತೃತ್ವದಲ್ಲಿ ಹಾಗೂ ಅಂಬೇಡ್ಕರ್ SC/ST ಸಂಘದ ರಾಜ್ಯಾಧ್ಯಕ್ಷರಾದ ಯಲ್ಲಪ್ಪ ಹೊಸಮನಿ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಲಾಯಿತು. ಪ್ರತಿಭಟನಾಕಾರರು ಶಿವಾಜಿ ಸರ್ಕಲ್ನಿಂದ ತಹಶೀಲ್ದಾರರ ಕಚೇರಿವರೆಗೆ ಮೆರವಣಿಗೆ ನಡೆಸಿ ರಸಗೊಬ್ಬರ ಲಿಂಕ್ ಬಂದ್ ಮಾಡುವ ಕ್ರಮವನ್ನು ಹಿಂಪಡೆಯುವಂತೆ, ಗ್ರಾಮೀಣ ಪ್ರದೇಶಗಳಲ್ಲಿ ಅಕ್ರಮ ಸರಾಯಿ ಮಾರಾಟವನ್ನು ತಡೆಗಟ್ಟುವಂತೆ ಹಾಗೂ ಓಸಿ ದಂಧೆಯನ್ನು ಬಂದ್ ಮಾಡುವಂತೆ ಆಗ್ರಹಿಸಿ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದರು. ಸಂಘ ಮತ್ತು ರೈತ ಸಂಘ, ಅಂಬೇಡ್ಕರ್ ಸಂಘ, SC/ST ಈ ಮೂರು ಸಂಘಗಳು ಸೇರಿ ಎಂದು ರೈತರ ಪರ ಒಂದು ಸಂದೇಶವನ್ನು ಕೊಡಲಿಕ್ಕೆ ಬಂದಿದ್ದೇವೆ. DAP ಗೊಬ್ಬರ ಲಿಂಕ್ ಕೊಡೋದನ್ನು ಬಂದ್ ಮಾಡಬೇಕು. ಯಥಾಸ್ಥಿತಿ ರೈತರಿಗೆ ಪರದಾಟ ಭಾಳ ಹೆಚ್ಚುತ್ತಿದೆ. ಈ ವಿಚಾರವಾಗಿ ತಹಸೀಲ್ದಾರ್ ಮುಂದೆ ಮಧ್ಯಸ್ಥಿಕೆ ವಹಿಸಿ ಈ ರೈತರ ಸಮಸ್ಯೆಗಳನ್ನು ಬಗೆಹರಿಸಿಕೊಡ್ಬೇಕಂತೇಳಿ ನಾವೆಲ್ಲರೂ ಈ ದಿವಸ ಒಟ್ಟಾಗಿ ಇಲ್ಲಿ ಸೇರಿದ್ವಿ. ತಹಶೀಲ್ದಾರ್ ಸಾಹೇಬರು ಈ ವಿಚಾರವಾಗಿ ಸೂಕ್ತ ಪರಿಗಣನೆ ಮಾಡಿ ರೈತರಿಗೆ ಪರದಾಡುವ ಸ್ಥಿತಿಯಲ್ಲಿದ್ದಾರೆ. ಆ ಪರದಾಡುವ ಸ್ಥಿತಿಯನ್ನು ತಪ್ಪಿಸಿ ಅದು ಗೊಬ್ಬರ ಲಿಂಕ್ ಅನ್ನೋದನ್ನು ತೆಗೆದುಹಾಕಿ ಯಥಾಸ್ಥಿತಿ ಮೊದಲು ಹೇಗಿತ್ತು ಅದೇ ರೀತಿ ನಡೆಸಬೇಕಂತೇಳಿ ನಾವು ಈ ದಿವಸ ಮನವಿ ಕೊಡಲಿಕ್ಕೆ ಶಿವಾಜಿ ಸರ್ಕಲ್ನಿಂದ ಹಿಡಿದು ತಹಶೀಲ್ದಾರ್ ಆಫೀಸ್ವರೆಗೂ ಗಣಿಗೋತ್ಸವದೊಂದಿಗೆ ಹೋಗಿ ಮನವಿ ಕೊಡಲಿಕ್ಕೆ ಇದ್ದೇವೆ. ಈ ವಿಚಾರವಾಗಿ ಮುಂದಿನ ವಿಚಾರ ನಾವು ಈಗ ಕಾರ್ಯಕ್ರಮ ಮಾಡೋದ್ರಿಂದರೆ ನಾವು ಊರಿನ ಹಳ್ಳಿ ಒಳಗೆ ಗ್ರಾಮಾಂತರ ಪ್ರದೇಶ ಒಳಗೆ ಭಾಳ ತೊಂದರೆ ಆಗತ್ತೆ. ಯಾಕಂದ್ರೆ ಸೆರೆ ಕುಡಿಯೋದ ಮಕ್ಕಳಿಗೆ, ರೈತರ ಮಕ್ಕಳಿಗೆ, ಕೂಲಿಕಾರಿ ಮಕ್ಕಳಿಗೆ ಅದರಿಂದ ಭಾಳ ತೊಂದರೆ ಆಗತೈತಿ. ಸೆರೆ ಬಂದ್ ಮಾಡಬೇಕು. ಆನಂತರ ಒಸಿ ಒಂದು ಬಂದ್ ಮಾಡ್ಬೇಕು ರೀ. ದಯಮಾಡಿ ಎಲ್ಲ ಕಡೆಗಳಿಂದ ಮನವಿ ಮಾಡ್ಕೊತಾರೆ ನಿಮ್ಮ ಕಡೆಯಿಂದ. ಎಲ್ಲ ಹಳ್ಳಿ ಒಳಗೆ ಭಾಳ ತ್ರಾಸ ಆಗತ್ತೆ ಸರ್. ರೈತರ ಮಕ್ಕಳಿಗೆ ಆಯ್ತು, ಕೂಲಿಕಾರಿ ಮಕ್ಕಳಿಗೆ ಆಯ್ತು, ಈಗ ಶಾಲೆ ಕಡೆ ಮಕ್ಕಳಿಗೂ ಸರ್ ತೊಂದರೆ ಆಗೈತಿ. ಶಾಲೆ ಆಜುಬಾಜು ಸರ್ ಅಲ್ಲಿ ಸರಾಯಿ ಅಂಗಡಿ ಎಲ್ಲ ಓಸಿ ಐತಿ ಸರ್. ಆನಂತರ ಸರ್ ಮಕ್ಕಳಿಗೆ ನಮ್ಗೆ ಕೂಲಿಕಾರಿಗೆ ಏನಾಗ್ತದೆ ಸರ್, ಅನ್ಯಾಯ ಆಗಿ ಹೋಗಿ ಸರ್, ಭಾಳ ಅನ್ಯಾಯ ಆಗಿದೆ ಸರ್. ಗೊಬ್ಬರಕ್ಕೆ ಸರ್, ವೀರ್ಯ ಗೊಬ್ಬರಕ್ಕೆ ಚೀಲ ಕೊಡತ್ತಾರೆ ಲಿಂಕ್, ಬೇರೆ ಲಿಂಕ್ ಸರ್. ಅದ್ರ ಕಂಪ್ನಿಯಿಂದ ಆದೇಶ ಐತೆ ನಮ್ಗೆ ಗೊತ್ತಿಲ್ಲ ಸರ್. ಆದ್ರೆ ರೈತರಿಗೆ ಭಾಳ ತೊಂದರೆ ಆಗತೈತಿ. ಆವಾಗ DAP ಬಾಕಿ ಗೊಬ್ಬರ ಲಿಂಕ್ ಇಲ್ಲ ಸರ್. ಇವ ಎರಡು ಗೊಬ್ಬರಕ್ಕೆ ಸರ್ ಲಿಂಕ್ ಅವಶ್ಯ ಬೇಕಾಗಿರೋದು ಅದೇ DAP ವೀರ್ಯ ಸರ್. ಇವು ಎರಡು ಬಿಟ್ಟರೆ ಮತ್ತೆ ಯಾವುದಕ್ಕೂ ಇಲ್ಲ ಸರ್ ಲಿಂಕ್. ಇದೇ ಎರಡು ಕೈ ಹಾಕೊಳತ್ತಾರೆ ಸರ್. ರೈತರಿಗೆ ಬೇಕಾಗಿದ್ದ ಮೇನ್ ಎರಡು ಸರ್ ನಮಗೀಗ DAP ಗೊಬ್ಬರ, ಯೂರಿಯಾ ಗೊಬ್ಬರ. ತಾಲೂಕು ಅಜ್ಜಂತೆ ಸರ್ ಇದು. ಹೌದು ಸರ್, ತಾಲೂಕು ಅಜ್ಜಂತೆ ಒಂದು ಚೀಲ ಕೊಡ್ತಾರೆ ಅದನ್ನು. ಎರಡನೇ ಸರ ಮಟಕಾದ ಭಾಳ ಜೋರಾಗೈತೆ ಸರ್. ಮಟಕಾದ ಸರ್ ಎಲ್ಲ ಹಳ್ಳಿ ಒಳಗೆ ಚಲೋಗೈತೆ ಸರ್. ಮನೆ ಒಳಗೆ ರೇಷನ್ ಅಕ್ಕಿ ಬ್ಯಾಳಿ ಐತಿಲ್ಲ ಗೊತ್ತಿಲ್ಲ, ಮಟಕ ಮಾತ್ರ ಫಸ್ಟ್ ಆಗೆಲ್ಲ ಆಡ್ತಾರೆ. ಅದೊಂದು ಸರ್ ಶರಾಯಿ ಫಸ್ಟ್ ಆಗಿ ಬಂದ ಸರ್. ಇನ್ನು ಅದರಿಂದ ಜನಗಳಿಗೆ ಏನಾರ ಉತ್ಪನ್ನ ಐತಪ್ಪ ಒಳ್ಳೇದಾಗ್ತೈತೆ ಅಂದ್ರೆ ಪರ್ಮಿಷನ್ ಕೊಡಕ್ಕೆ ನನ್ಗೆ ಅಡ್ಡಿ ಇಲ್ಲ. ನಾನು ವಿನಂತಿ ನಾವು ಬೇಡಿಕೆ ಪಬ್ಲಿಕ್ಕಿಗೆ ಏನಾರ ತೊಂದರೆ ಆಗ್ತೈತೆ ಅಂದ್ರೆ ಮಾಡಬೇಡಿ. ಪಬ್ಲಿಕ್ಗೆ ಒಳ್ಳೇದಾಗ್ತೈತೆ ಅಂದ್ರೆ ನೀವು ಬ್ಯಾನ್ ಮಾಡ್ಲಿಕ್ಕೆ ಅಡ್ಡಿ ಇಲ್ಲ. ಕಿರಾಣಿ ಅಂಗಡಿ ಕಮ್ಮಿ ಇರ್ಬೋದು, ಹಣ್ಣದ ಅಂಗಡಿ ಜಾಸ್ತಿ ಆಗಿದಾವೆ ಸರ್. ಮತ್ತು ಮಟ್ಗಾನು ಅಷ್ಟೇ. ಈ ಥರ ಎಲ್ಲ ಸಮಸ್ಯೆಗಳು. ಈ ಸಂದರ್ಭದಲ್ಲಿ ಸೋಮಲಿಂಗ ಬೆನ್ನಿ, ಯಲ್ಲಪ್ಪ ಹೊಸಮನಿ, ಸಲೀಂ ಶೇಖ್, ಮಾರುತಿ ಲಮಾಣಿ, ನಾಗೇಂದ್ರ ತಳವಾರ, ರವಿ ನೇಕಾರ, ಪ್ರಶಾಂತ ಕರಿಗಾರ, ಭೀಮ್ಸಿ ವಾಲ್ಮೀಕಿ, ಪರಶುರಾಮ ಹನಮಾಪುರ ಸೇರಿದಂತೆ ರೈತ ಸಂಘದ ಹಿರಿಯರು, ಪದಾಧಿಕಾರಿಗಳು, ಕಾರ್ಮಿಕ ಸಂಘದ ಸದಸ್ಯರು ಹಾಗೂ ಅಂಬೇಡ್ಕರ್ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.